ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶಕ್ಕೆ ದಿನಗಣನೆ ಇದೆ. ಸೊ ಹಂಗಾಗಿ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ತಾಲೂಕಿಗೆ ಪ್ರಥಮ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಮೊದಲ ಸ್ಥಾನವನ್ನು ಯಾರು ಪಡೆದುಕೊಂಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಬಂಪರ್ ಆಫರ್ ಇದು. ತಾಲೂಕಿಗೆ ಮೊದಲ ಬಂದಿರುವಂಥ ವಿದ್ಯಾರ್ಥಿ, ಅದರ ಜೊತೆಗೆ ತಾಲೂಕಿಗೆ ಮೊದಲ ಬಂದಿರುವಂಥ ಶಾಲೆಗೂ ಕೂಡ ಬಹುಮಾನವನ್ನು ನೀಡ್ತೀವಿ ಅನ್ನೋದು. ಮೊದಲ ಸ್ಥಾನ ಬಂದಿರುವಂಥ ಶಾಲೆಯ ಶಿಕ್ಷಕರಿಗೆ 5 ಲಕ್ಷ ರೂಪಾಯಿ ಆಫರ್ ನೀಡಲಾಗಿದೆ. ಹೆಚ್ಚಿನ ಅಂಕ ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ತಲಾ 1 ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದೆ. ಸೊ BN ರವಿಕುಮಾರ್ ಯಾರು ಅಂತ ಹೇಳಿದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2023 ಏಪ್ರಿಲ್ ತಿಂಗಳಿನಲ್ಲಿ ಶಾಸಕನಾಗಿ ಆಯ್ಕೆ ಆದಮೇಲೆ ಇವತ್ತು 23-24ನೇ ಸಾಲಿನಲ್ಲಿ ನಮ್ಮ ಕ್ಷೇತ್ರ 2ನೇ ಸ್ಥಾನದಲ್ಲಿತ್ತು ಮತ್ತು 24-25ನೇ ಸಾಲಿನಲ್ಲೂ ಸಹ 2ನೇ ಸ್ಥಾನದಲ್ಲಿತ್ತು. ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಶಿಡ್ಲಘಟ್ಟ ಮೊದಲನೇ ಸ್ಥಾನಕ್ಕೆ ಬರಬೇಕಂತ ನಾವು ಸಂಬಂಧಪಟ್ಟಂಥ ಎಲ್ಲ ಮುಖ್ಯ ಶಿಕ್ಷಕರನ್ನ ಒಂದು ಸಭೆಯನ್ನು ಮಾಡಿ ಏನಿವತ್ತು ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಿವತ್ತು ಶಾಸಕರಿಗೆ ಬರ್ತಕ್ಕಂಥ ಸಂಬಳದ ಸ್ಯಾಲ್ರಿಯಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಮಗುವಿಗೆ 1 ಲಕ್ಷ ಅಂತ ನಾವು ಈಗಾಗಲೇ ಘೋಷಣೆಯನ್ನು ಮಾಡಿದ್ರಿ. ಇದ್ರ ಉದ್ದೇಶ ಏನಂದರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆ ಓದಂಥ ಮಕ್ಕಳು ಅವರು ಮುಂದೆ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀರಿ. ಅದ್ರ ಜೊತೆಯಲ್ಲಿ ಯಾವ ಶಾಲೆಯಲ್ಲಿ ಇವತ್ತು ಮಕ್ಕಳು ಹೆಚ್ಚಿನ ಅಂಕ ಪಡಿತಾರೋ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಮತ್ತು ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಒಂದು ಸನ್ಮಾನವನ್ನು ಮಾಡಿ 5 ಲಕ್ಷ ಆ ಶಾಲೆಗೆ ನಾವು ನಗದಾಗಿ ಬಹುಮಾನವನ್ನು ಕೊಡ್ತೀನಿ ಅಂತ ಸಹ ನಾನು ಹೇಳಿದ್ದೀನಿ. ಏನಿವತ್ತು ಇವೆಲ್ಲ ನಾವು ಕಾರ್ಯಕ್ರಮಗಳು ಕೊಡಬೇಕಾದ್ರೆ ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಅವ್ರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀರಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2023 ಏಪ್ರಿಲ್ ತಿಂಗಳಿನಲ್ಲಿ ಶಾಸಕನಾಗಿ ಆಯ್ಕೆ ಆದಮೇಲೆ ಇವತ್ತು 23-24ನೇ ಸಾಲಿನಲ್ಲಿ